ಯಕ್ಷಗಾನದ ಪಿಳ್ಳಾರಿ ಗೀತೆಗಳಂತಲೇ ಕೆಲವೊಂದು ಮಾಡಿದೆ ನಾನು. ಹೇಗೆ ಕರ್ನಾಟಕ ಪಿಳ್ಳಾರಿ ಗೀತೆ ಇದ್ದಾಗೆ ಯಕ್ಷಗಾನದ ಪಿಳ್ಳಾರಿ ಗೀತೆಗಳು ಅಂತೇಳಿ ಮಾಡಿದ್ದಾರೆ. ಸುಲಭದ ಏಕತಾಳ ಕೋರೆತಾಳದ ರೂಪಕ ತಾಳದ ಹಾಡುಗಳ ಲಿಸ್ಟ್ ಮಾಡಿಟ್ಟೆ. ಅದನ್ನ ಅವನ ಹತ್ರ ಹೇಳು. ಭಾಗವತಿ ಕಲಿಯುವವರಿಗೆ ಬೇಕಾದ ಶ್ರುತಿ ಜ್ಞಾನ ಮತ್ತು ಲಯ ಜ್ಞಾನ. ಶ್ರುತಿ ಜ್ಞಾನ ಮತ್ತು ಲಯ ಜ್ಞಾನ ಇದೆಯೇ ಇಲ್ಲ ಅನ್ನೋದು ಮೊದಲು ನಾವು ಅನ್ನು ಪರೀಕ್ಷಿಸಬೇಕಾಗ್ತದೆ. ಲಯ ಬಂದಾಗ ಒಂದು ಶ್ರುತಿಯನ್ನು ಹೇಳಿ ಅದರೊಳಗೆ ಏನಾಗುತ್ತೆ ಅಂದ್ರೆ ಶ್ರುತಿ ಜ್ಞಾನದಲ್ಲಿ ಅವನ ಕಂಠತ್ರಾಣದ ಪರೀಕ್ಷೆ. ಒಳ್ಳೆ ಕಂಠ ಇಲ್ಲದೆ ಇದ್ರೆ ಅದು ತುಂಬಾ ಒದ್ದಾಡಬೇಕಾಗುತ್ತೆ. ಅದು ನನ್ನ ಸ್ವಂತ ಅನುಭವ ಕೂಡ. ಹಾಗಾಗಿ ಅದನ್ನು ಮೊದಲು ನಾವು ಖಚಿತ ಮಾಡ್ಕೊಂಡ್ವಿ. ಒಳ್ಳೆ ಶ್ರುತಿ ಒಳ್ಳೆ ಲಯ. ಶ್ರುತಿಯನ್ನಿಟ್ಟು ಅವನ ಹತ್ರ ಸ ಮೊದಲು ಹಾಡಿಸು. ಶ್ರುತಿ ಜ್ಞಾನ ಸೇರಿಸಿದ ಇಲ್ವಾ ಯಾವ್ದಾದ್ರು ವಿತಾಳದ ಹಾಡನ್ನ ಹಾಡಿಸು. ಆಗ ನಾವು ಹೇಳಿದಾಗೆ ಆ ಅನುಕರಣಾ ಶಕ್ತಿ ಇರ್ಬೇಕ. ಈ ಯಕ್ಷಗಾನ ಈಗ ಶಿಕ್ಷಣ ಆಗ್ಲಿ ಪ್ರಯೋಗ ಆಗ್ಲಿ ಸಾಗಿ ಬಂದದ್ದೇ ಅನುಕರಣಾ ಶಕ್ತಿಯ ಮೂಲಕ. ಅರ್ಥಲ್ಲ, ಓರಲ್ ಟ್ರೆಡಿಷನ್ ಇಂದ ಬಂದಿದೆ. ಮೌಖಿಕ ಪರಂಪರೆಯಿಂದ ಬರುವಾಗ ಬರೀ ಅನುಕರಣೆ ಪ್ರಧಾನ ಆಗಿದೆ. ಯಕ್ಷಗಾನ ಅದಕ್ಕೂ ಹೊರತಲ್ಲ. ಈ ಅವನಿಗೆ ನಾವು ಕೆಲವೊಂದು ವಿತಾಳದ ಹಾಡನ್ನ ಹೇಳಲಿಕ್ಕೆ ಅವನ ಒಲವು ಸಾಧಾರಣ ಈಗ ನಾವು ನಮ್ಮ ಅನುಭವದಿಂದ ಅವನ ಸಾಮರ್ಥ್ಯ ಒಂದು ಸಾಧಾರಣ ನಮಗ್ ಗೊತ್ತಾಗ್ತದೆ. ಆಗ್ಬಹುದಂತಾದ್ರೆ ಆ ಲಯ ಪ್ರಜ್ಞೆ ಏನೋ ಲಯ ಪ್ರಜ್ಞೆ ಅಂದ್ರೆ ಅವನಿಗೆ ಮೊದಲೇ ತಾಳ ಕಲಿಸೋದಲ್ಲ. ಲಯ ಅಂದ್ರೆ ಸಮಾನ ಅಂತರದ ಹೊಡೆತಗಳು, ಸಮಾನ ಅಂತರದ ಕಾಲಖಂಡಗಳು. ಅದರಿಂದ ಮೊದಲು ಈಗ ನಾನು ಹೊಡಿತಾರೆ ನೀನು ಹಾಗೆ ಹಾಕು ಅಂತ ಹೇಳುದು. ಹಾಕಿ ತೋರಿಸಿ ಈಗ ನನ್ನ ಜೊತೆ ಹಾಕೊಂಡು ನೋಡುವ ಅಂತೇಳಿ ಹೇಳುದು. ಆಯ್ತಾ? 1 2 3 4 1 2 3 4 1 2 3 4 ಹೀಗೆ ನಮ್ಮ ಜೊತೆಗೆ ಅವ ಸೇರಿದ ಅಂತೇಳಿ ಹೇಳಿದ್ರೆ ಅದು ಇದಾಯ್ತು. ಲಯ ಪ್ರಜ್ಞೆ ಇದೆ. ಈಗ ಲಯ ಅಂದ್ರೆ ಅರ್ಥ ನಾವು ಹೇಳ್ತೇವೆ ಸೌಹಾರ್ದತೆ, ಒಂದುಗೂಡುವುದು ಅರ್ಥ ಅಲ್ವಾ, ಪರಸ್ಪರ ಹೊಂದಾಣಿಕೆ, ಕೋಆರ್ಡಿನೇಷನ್, ಹಾರ್ಮೋನಿ ಇದೆಲ್ಲ ಹೇಳ್ತಾವಲ್ಲ, ಅದೆಲ್ಲ ಅರ್ಥವು ಈ ಲಯಕ್ಕೆ ಅನ್ವಯಿಸ್ತದೆ. ಅದ್ನೆಲ್ಲ ಏನ್ ಮಾಡುವಾಗ ನನ್ನ ಒಂದಾಗೋದು, ನನ್ನ ಲಯಕ್ಕೆ ಆತ ಸೇರಿದ ಅಂದ್ರೆ ಲಯ ಇದೆ ಅಂತ. ಲಯ ಸ್ವಲ್ಪ ವ್ಯತ್ಯಾಸ ಆದ್ರೆ ಹಾಗೆಲ್ಲ ಹೀಗೆಲ್ಲ ತಗೊಂಡು ತಿದ್ದಿ ಸ್ವಲ್ಪ ಇದ್ ಮಾಡ್ಬೇಕು. ಹೀಗೆ ಶ್ರುತಿ ಲಯಗಳನ್ನ ಮೊದಲು ಖಚಿತ ಆದ ಮೇಲೆ ಅವನಿಗೆ ಆ ಲಯದ ಬೇರೆ ಬೇರೆ ತ್ರಿಶ್ರ 1 2 3 1 2 3 1 2 3 ತ್ರಿಶ್ರ ಆಯ್ತಾ. ಆಮೇಲೆ 1 2 3 4 ಯಕ್ಷಗಾನದಲ್ಲಿ ಏನಂದ್ರೆ ಬೆರಳಲ್ಲಿ ಕಾಲವನ್ನು ಎಣಿಸುವುದಿಲ್ಲ, ಬದಲಿಗೆ ತಾಳದ ಘಾತ ಹೊರಳಿಕೆಯಲ್ಲಿ. ಹಾಗಾಗಿ ನಾವು 1 2 3 4 ಕೈ ಹೊರಳಿಸಿ ಅಭ್ಯಾಸ ಮಾಡ್ತೇವೆ. 1 2 3 4 ಚತುರಶ್ರ ನಡೆ ಅದನ್ನ ಹೇಳುದು ಆಯ್ತಾ. ಆಮೇಲೆ ಖಂಡ ನಡೆ 1 2 3 4 5 1 2 3 4 5 ಹೀಗೆಲ್ಲ ಅವನನ್ನ ಪರೀಕ್ಷೆ ಮಾಡುದು. 1 2 3 4 5 6 7 1 2 3 4 5 6 ಈ ಲಯ ಖಚಿತ ಆದ್ಮೇಲೆ ಈ ಲಯದಲ್ಲೇ ಬೇರೆ ಬೇರೆ ಲಯಗಳು, ತ್ರಿಶ್ರ, ಚತುರಶ್ರ, ಖಂಡ, ಲಯ ಹೀಗೆ ಅದನ್ನೆಲ್ಲ ಇದ್ ಮಾಡ್ಬೇಕು. ಅದಕ್ಕೂ ಆತ ಸ್ಪಂದಿಸಿದ ಎಲ್ಲ ಇದಾತ ಅಂದ್ರೆ ಅವನಿಗೆ ಕೆಲವೊಂದು ಹಾಡುಗಳನ್ನ ಸುಮ್ಮನೆ ಫ್ರೀ ಆಗಿ ಹೇಳುದು. ತಾಳದ ಹಂಗಿಲ್ದೆ ಕಂದ ಪದ್ಯ, ವಾರ್ಧಿಕ, ಭಾಮಿನಿ ಇತ್ಯಾದಿಗಳನ್ನು ಪದೇ ಪದೇ ಹೇಳಿಸಿ ಆ ಗುಂಗಿಗೆ, ಶ್ರುತಿ ಮತ್ತು ಇದಕ್ಕೆ ಗುಂಗಿಗೆ ಅವನಿಗೆ ಆ ರಾಗದ ಒಂದು ಆಸಕ್ತಿ ಹುಟ್ಟುವಾಗ ಸುಲಭವಾದ ರಾಗ ತಗೊಳ್ಬೇಕಾಗುತ್ತೆ. ನಾವು ಯಾವ್ದೋ ಮಲೆಯ ಮಾರುತ ಹೇಳಿ ಇದೆಲ್ಲ ಹೇಳಿ ಚಂದ್ರ ಜ್ಯೋತಿ ಹೇಳಿ ಅಂತೇಳಿ ಹೇಳಿದ್ರೆ ಅದು ಎಲ್ಲ ಇಷ್ಟ ಆಗ್ತದೆ. ಯಕ್ಷಗಾನದಲ್ಲಿ ರೂಢಿಯಲ್ಲಿರುವ ಪರಂಪರಾಗತವಾಗಿ ಬಂದ ಜನಸಾಮಾನ್ಯರ ಬಾಯಲ್ಲಿ ಗುನುಗುಸ್ತಿರತಕ್ಕಂಥದ್ದು ಆ ರಾಗಗಳು. ಉದಾಹರಣೆಗೆ ಮಧ್ಯಮಾವತಿ, ತೋಡಿ, ಮೋಹನ, ಸಾವಿರ. ಯಾವ ರಾಗ ಮಾಡಿದ್ರು ಮೋಹನ ಸಾವಿರ ರಾಗ ಬರ್ತದೆ. ತುಂಬಾ ಪದೇ ಕೇಳುವಿಕೆಯಿಂದ ಬರ್ತಕ್ಕಂಥವ್ರು.
ಅದನ್ನೆಲ್ಲ ಹೇಳಿ ಅವನಿಗೆ ಇದ್ ಮಾಡಿದಾಗ ಅಡ್ಲಿಲ್ಲ, ಇನ್ನು ಕಲೀಲಿಕ್ಕೆ ಇದ್ದಾಗೆ ತುಂಬಾ ಟೈಮ್ ತಗೊಳ್ತದೆ ಇದಕ್ಕೆ, ಹೀಗೆ ಹೇಳಿದೆ. ಅಂದ ಹಾಗೆ ಎಲ್ಲರೂ ಹೀಗೆ ಕಲಿಸ್ತಾರ? ಇಲ್ಲ, ಬೇರೆಯವರು ಕಲಿಸುವ ರೀತಿ ಬೇರೆಯೇ ಇದೆ. ನನ್ನದು ತುಂಬಾ ಶಾಸ್ತ್ರೀಯವಾದ ಏನೋ ನನ್ನ ತಿಳಿದ ಮಟ್ಟಿಗೆ ಇದ್ದ ಇದು ಆಯ್ತಾ. ಅದನ್ನು ಕಲಿಸಿದ ಮೇಲೆ ಯಕ್ಷಗಾನದ ಪಿಳ್ಳಾರಿ ಗೀತೆಗಳಂತಲೇ ಕೆಲವೊಂದು ಮಾಡಿದೆ ನಾನು. ಹೇಗೆ ಕರ್ನಾಟಕ ಪಿಳ್ಳಾರಿ ಗೀತೆ ಇದ್ದಾಗೆ ಯಕ್ಷಗಾನದ ಪಿಳ್ಳಾರಿ ಗೀತೆಗಳು ಅಂತೇಳಿ ಮಾಡಿದ್ದೇನೆ. ಸುಲಭದ ಏಕತಾಳ, ಕೋರೆ ತಾಳದ, ರೂಪಕ ತಾಳದ ಹಾಡುಗಳ ಲಿಸ್ಟ್ ಮಾಡಿಟ್ಟೆ. ಅದನ್ನ ಅವನ ಹತ್ರ ಹೇಳು. ಈಗ ಏಕತಾಳದ ಪದ್ಯ ಹೇಳುವಾಗ ಎಂತ ನಾನು ಹೇಳ್ತಾನೆ ನೋಡಿ. ಕಾಂತೆ ಕೇಳಿಷ್ಟೊಂದು ಮಾತೆ ಎಂಥದೊಂದು ಸೇಟೆ, ಹಾಗೆ ಹೇಳ್ತಾರೆ. ಸ್ವಲ್ಪ ಲಯದ, ತೀರಾ ಸರಳ ಲಯದ ಹಾಡು. ಇಂಥದ್ರ ಒಂದು ದೊಡ್ಡ ಲಿಸ್ಟ್ ಮಾಡಿದ್ದಾನೆ. ಎಲ್ಲ ತಾಳದ ಸುಲಭದ ಹಾಡುಗಳನ್ನ ಅವನಿಗೆ ಮಾಡು. ಆಗ ಅವನಿಗೆ ಏನಾಗ್ತದೆ, ಅಡ್ಡಿಲ್ಲ ನಾನು ಪದ್ಯ ಹೇಳ್ತಾ ಇದ್ದೇನೆ ಅನ್ಸುತ್ತೆ, ಹೌದು ನಾನು ಯಕ್ಷಗಾನ ಹಾಡು ಹೇಳಿದೆ ಅಂತ ಅವನಿಗೆ ಇದಾಗ ಒಂದು ಉತ್ಸಾಹ, ಒಂದು ಏನೋ ಒಂದು ಗುರುವಾದವನ ಒಂದು ಜವಾಬ್ದಾರಿ ಏನಂದ್ರೆ ವಿದ್ಯಾರ್ಥಿಗೆ ಆ ಕಲಿಕೆಯಲ್ಲಿ ಆಸಕ್ತಿಯನ್ನು ಕೆರಳಿಸಬೇಕು. ಮಾತ್ರವಲ್ಲ, ನಮ್ಮ ಬೋಧನಾ ಕ್ರಮ ವಿದ್ಯಾರ್ಥಿ ಸ್ನೇಹಿ ಆಗಿರ್ಬೇಕು. ಅವ ಏನೋ ತಪ್ಪು ಮಾಡಿದ ಅಂತ ನಾವು ಸಿಡುಕಬಾರದು. ವಿಶಿಷ್ಟವಾದ ತಾಳ್ಮೆ ಗೊರೆಯಬೇಕು. ಒಂದು ವಿಚಿತ್ರ ಅಂದ್ರೆ ನೀವು ನಂಬಲಿಕ್ಕಿಲ್ಲ ಹೇಳಿದ್ರೆ, ಯಕ್ಷಗಾನ ಕ್ಲಾಸಿಂದ ಹೊರತಾಗಿ ನಾನು ತುಂಬಾ ಜಬರ್ದಸ್ತಿನ ವ್ಯಕ್ತಿ. ನನ್ನ ಹತ್ರ ವ್ಯವಹರಿಸೋದು ತುಂಬಾ ಕಷ್ಟ. ಯಾಕಂದ್ರೆ ಕೆಟ್ಟ ಸ್ವಾಭಿಮಾನಿ. ಯಾರದೇ ಒಂಚೂರು ಸ್ವಾಭಿಮಾನಿಗೆ ಏನಾದ್ರು ನನ್ನ ಸ್ವಾಭಿಮಾನ ತೊಡ್ಕೊಂಡು ನಾನು ಸಿಡಿದು ಬಿಡ್ತೇನೆ. ಆದ್ರೆ ನೀವು ಹೇಳಿದ್ರೆ ಖಂಡಿತ ನಂಬಲಿಕ್ಕಿಲ್ಲ. ಆದ್ರೆ ನನ್ನ ವಿದ್ಯಾರ್ಥಿ ಹತ್ರ ನೀವು ಕೇಳ್ಬೇಕು. ಕ್ಲಾಸ್ ಒಳಗಡೆ ಹೋದಾಗ ನಾವು ಬೇರೆ ಮನುಷ್ಯ ಆಗಿದೆ. ಇದುವರೆಗೆ ನನ್ನ ಕ್ಲಾಸ್ ಅಲ್ಲಿ ಯಾರಿಗೂ ನಾನು ಗದರಿಸಿದ್ದಿಲ್ಲ, ಬೈದದ್ದಿಲ್ಲ, ನಿನ್ನ ಹತ್ರ ಇದೆಲ್ಲ ಆಗುದಿಲ್ಲ, ನಿರಾಶೆಗೊಳಿಸಿದ್ದೇ ಇಲ್ಲ. ಕ್ಲಾಸ್ ಬಿಟ್ಟು ಹೋಗುವಾಗ ಆಚೆ ಈಚೆ ಅವ್ರ ಮುಖ ನೋಡುದಿಲ್ಲ. ನಾನು ಸದಾನಂದ ಇದ್ದಾಳ, ಕ್ಲಾಸ್ ಒಳಗೆ ಸದಾನಂದ ಇದ್ದಾಳ. ನಾನೊಬ್ಬ ಯಕ್ಷಗಾನದ ಶಿಕ್ಷಕ ಆಗಿರ್ತೇನೆ. ಶಿಕ್ಷಕನ ಜವಾಬ್ದಾರಿ ಮತ್ತು ಉದ್ದೇಶ ಎನ್ನುವುದು ನನಗೆ ಗೊತ್ತು. ಅಷ್ಟು ಮಾತ್ರ ನಾನು ಮಾಡ್ತೇನೆ. ಕೆಲವು ಸರಿ ಹುಡುಗರೇ ತಲೆಹರಟೆ ಮಾಡ್ತಾರೆ, ಆದ್ರೂ ನಾನು ಅದರಿಂದ ಕೇಳುವುದಿಲ್ಲ. ಅವನು ನನ್ನ ಸರಿದಾರಿ ತರ್ತೇನೆ. ಮತ್ತೆ ವಿದ್ಯಾರ್ಥಿಗಳ ನಿಯಂತ್ರಣ ನಾನು ಚೆನ್ನಾಗಿ ಬಲ್ಲೆ. ನಾನು ಬೇರೆ ಬೇರೆ ಶಾಲೆಯಲ್ಲಿ, ಮನೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಿದವನು, ಆದ್ರಿಂದ ಅದು ನನ್ಗೆ ಸಮಸ್ಯೆ ಅಲ್ಲ. ಹೀಗೆ ವಿಸ್ತೃತವಾದಂತಹ ಒಂದು ಅಧ್ಯಯನ ಕ್ರಮವನ್ನ ನಾನು ಅಳವಡಿಸಿಕೊಂಡಿದ್ದೆ ಆ ಮಕ್ಕಳಿಗೆ ಇದು ಹೇಳಲಿಕ್ಕೆ. ನೋಡಿ, ಉದಾಹರಣೆ ಭಾಗವತಿಗೂ ಕೂಡ ಈ ವಿಚಾರಗಳು ನೃತ್ಯಕ್ಕೂ ಭಾಗವತಿಗೂ ಮೊದಲಿರಲು ಕಾಮನ್ ಅಲ್ವಾ. ಆಮೇಲೆ ತಾಳು ಹಾಗೆ ಎಲ್ಲರೂ ತಾಳ ಅತ್ಯಂತ ಮುಖ್ಯ. ನಾನು ತಾಳ ಅಂದ್ರೆ ಬರೀ ತಾಳ ಹಾಕುದಿಲ್ಲ. ತಾಳ ಅನ್ನೋದು ಯಕ್ಷಗಾನದಲ್ಲಿ 3 ಅರ್ಥದಲ್ಲಿ ಪ್ರಯೋಗಿಸಲ್ಪಡ್ತದೆ. ಇದು ಯಾವ ಗುರು ಎಲ್ಲೂ ಹೇಳಿಲ್ಲ. ಒಂದು ಭೌತಿಕ ವಸ್ತು, ಅದು ಲೋಹದ ಇದು, ಅದನ್ನು ಹಿಡಿದು ಭಾಗವತರು ಇದ್ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಆ ತಾಳ ಎಂದ್ರೆ ಏನು ಅಂತ ಪ್ರತಿಯೊಂದಕ್ಕೂ ವ್ಯಾಖ್ಯೆ ಇದೆ. ಲಯ ಅದ್ರ ವ್ಯಾಖ್ಯೆ ಇದೆ. ತಾಳ ಅಂದ್ರೆ ಅದಕ್ಕೊಂದು ವ್ಯಾಖ್ಯೆ ಇದೆ ಆಯ್ತಾ. ಇನ್ನೊಂದು 2ನೇ ತಾಳ, ಅದು ಕಾಲಕ್ಕೆ ಸಂಬಂಧಿಸಿ ಕಾಲದ ಗಣನೆ, ಒಂದು ಶಿಸ್ತುಬದ್ಧವಾದ ಕ್ರಮಬದ್ಧವಾದ ಕಾಲದ ಗಣನೆ. ಅಂದ್ರೆ ಒಂದು ರಚನೆ ಅಥವಾ ಗೀತೆಯ ಕಾಲ ಪ್ರಮಾಣ ಮತ್ತು ಗತಿಯನ್ನು ತಿಳಿಸುವ ಸಾಧನ, ಅದು ತಾಳ. 2ನೇ ಜಾತಿಯ ತಾಳ. ಇನ್ನು 3ನೇ ಜಾತಿ ತಾಳ ಅಂದ್ರೆ ನಾವು ತಾಳಕ್ಕೆ ಕೊಟ್ಟ ಹೆಸರು. ಈಗ ಇಷ್ಟೆಲ್ಲ ಮಾಡಿ ಒಂದು ರೂಪದ ತಾಳ. ಈಗ ಇದು ಒಂದು ರೂಪ, ಇದು ಒಂದು ರೂಪ, ಇದು 3 ಬೇರೆ ತಾಳಗಳು. ಆದ್ರೆ ಅದಕ್ಕೊಂದು ಹೆಸರು ಕೊಟ್ಟಿದ್ದೇವೆ. ಓಹೋ, ರೂಪಕ ತಾಳ, ಏಕತಾಳ. ಇದು ತಾಳದ 3ನೇ ಬಗೆ. ಅಂದ್ರೆ ತಾಳಕ್ಕೆ ನಾವು ಕೊಟ್ಟಿರುವ ಅಂಕಿತ ನಾಮ. ಈ 3 ಜಾತಿ ಇದೆ. ನಾವು ವಿಸ್ತೃತವಾಗಿ ಕಲಿಬೇಕಾದದ್ದು ಈ ತಾಳ ಕ್ರಿಯೆ, ಕಾಲ ಸಂಬಂಧಿ ಕ್ರಿಯೆ. ಅದು ಆ ಕ್ರಿಯೆಗೆ ಒತ್ತು ಕೊಡ್ಬೇಕು. ಹೀಗೆ ಒಂದೊಂದೇ ತಾಳವನ್ನು ಇದು ಮಾಡುವಾಗ ನಾನು ಬರೆಸ್ತೇನೆ. ನೋಟ್ಸು ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಎಷ್ಟು ನೋಟ್ಸು? ಲಯ ತಾಳಕ್ಕೆ ಒಂದು 200 ಪೇಜಿನ ಲಾಂಗ್ ಬುಕ್ಕೇ ಆಗ್ಬೇಕು. ನಿಮಗೆ ತಗೊಳ್ಳಿಕ್ಕಾಗಲ್ಲ, ನಾನು ತೆಗೆಸಿ ಕೊಡ್ತೇನೆ. ಅವ್ರಿಗೆ ಧರ್ಮಕ್ಕೆ ನಾನೇ ಪುಸ್ತಕ ತೆಗೆಸಿ ಕೊಡ್ತೇನೆ. ಆದ್ರೆ ನಾನು ಎಣಿಸಿದ್ರೆ ಶಿಸ್ತಾಗಿ ಆ ಕಲಾವಿದ್ರ ಇರ್ಲೇಬೇಕು. ವಿದ್ಯಾರ್ಥಿ ತುಂಬಾ ವಿಚಿತ್ರ ಗುರು ನಾನು. ಹಾಗಾಗಿ ನನ್ನ ಹತ್ರ ಕಲೀಲಿಕ್ಕೆ ಬರೀ ಇದ್ ಮಾಡ್ತಾರೆ ಅಂತ ಅಲ್ವಾ.
ಬೇಕಂತೆ ಬೇರೆ ಯಾವ್ದಕ್ಕೆಲ್ಲ ತುಂಬಾ ಖರ್ಚು ಮಾಡ್ತಾರೆ. ಹೌದು. ಇದಕ್ಕೆ ಇದ್ ಮಾಡುವಾಗ ಏನ್ ಮಾಡ್ತಾರೆ, ನಾನು ಅವ್ರಿಗೆ ನೆನಪು ಮಾಡಿದೆ, ನಿಮಗ್ ತಗೊಳ್ಳಿಕ್ಕೆ ಆಗದಿದ್ರೆ ನಾನೇ ನಿಮ್ಗೆ ಪುಸ್ತಕ ತೆಗಿಸಿ ಕೊಡ್ತೇನೆ, ಮಾರನೇ ಕ್ಲಾಸಿಗೆ ಪುಸ್ತಕ ತರ್ತಾನೆ. ಹೀಗೆ ಜುಮಾನಡಿ ನಮ್ಮದು ಇದೇ ಆಯ್ತಾ. ಹೀಗೆ ಆಯ್ತಾ, ಅದಕ್ಕೆ ಒಂದು ಪುಸ್ತಕ. ಯಾಕಂದ್ರೆ ಅದ್ರೊಳಗೆ ಇನ್ನೊಂದು ತುಂಡು ಪದಗಳು. ತುಂಡು ಪದ ಅಂದ್ರೆ ತುಂಡು ಪದ ಅಂದ್ರೆ ಏನು, ಅದಕ್ಕೆ ಡೆಫಿನೇಷನ್ ಇದೆ. ತುಂಡಾದ ಪದಗಳು ಎಲ್ಲಿಂದ ತುಂಡಾದ, ಪ್ರಸಂಗದಿಂದ ಬೇರ್ಪಟ್ಟ ಪದಗಳು. ಅದು ಪ್ರಸಂಗದಲ್ಲಿ ಇರುವುದಿಲ್ಲ. ದೇವಸ್ಥಾನದಲ್ಲಿ ಹೋದಾಗ ಪದ್ಯ ಹೇಳ್ಬೇಕು, ಆಟದ ದಿವಸ ಇದರಲ್ಲಿ ಪದ್ಯ ಹೇಳ್ಬೇಕು, ತುಂಡು ತುಂಡು. ಭಕ್ತಿ ಗೀತೆಗಳು ಆಕ್ಚುಲಿ, ಆ ಭಕ್ತಿ ಗೀತೆಗಳಿಗೆ ಒಂದು 200 ಪೇಜಿ ನೋಟ್ಸ್. ಆ ಭಕ್ತಿ ಗೀತೆಯಲ್ಲಿ ಮಂಗಲ ಪದ, ಮತ್ತೆ ಇದು ಆರತಿ ಇತ್ಯಾದಿ ಧವಳ ಪದಗಳು, ಕೋಲಾಟದ ಪದಗಳು, ಮಾರ್ನಮಿಯ ಪದಗಳು, ಯಾವ್ದು ಹೂವಿನ ಕೋಲಿನ ಪದಗಳು.